ಅಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಮಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುನ್ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಭಗವಂತನ ಆಜ್ಞೆಯಂತೆ ಕಲಿಯುಗದಲ್ಲಿ ಬಂದ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಮಹಾ ದೇವತೆಗಳು ಭೂಮಿಯಲ್ಲಿ ಅವತಾರವನ್ನು ಮಾಡುತ್ತಾರೆ. ಅವತಾರವನ್ನು ಮಾಡಿ ಸಜ್ಜನರಿಗೆ ಜ್ಞಾನವನ್ನು ಕೊಟ್ಟು ತನ್ಮೂಲಕವಾಗಿ ಅವರನ್ನ ಭಗವದ್ ಅನುಗ್ರಹಕ್ಕೆ ಪಾತ್ರವಾಗುವಂತೆ ಮಾಡುತ್ತಾರೆ. ಅಂತಹ ಜ್ಞಾನಿಗಳ ಸೇವೆಯನ್ನ, ಅವರು ಮಾಡಿದ ಉಪಕಾರವನ್ನ, ಅವರ ಉಪದೇಶವನ್ನ ಸ್ವೀಕಾರ ಮಾಡಿ ನಾವು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಪುರಂದರದಾಸರ ಆರಾಧನಾ ಮಹೋತ್ಸವದ ನಿಮಿತ್ತವಾಗಿ ಈ ಒಂದು ಜ್ಞಾನ ಯಜ್ಞವನ್ನು ಮಾಡಿ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆ ಮಾಡುವುದನ್ನ ನಾವು ಪ್ರಯತ್ನವನ್ನು ಮಾಡೋಣ. ಮನುಷ್ಯ ದೇಹದಲ್ಲಿ ಬಂದವರಿಗೆ ಅನೇಕ ವಿಧಿನಿಷೇಧಗಳನ್ನು ಭಗವಂತ ಮಾಡಿದ್ದಾನೆ. ಎಲ್ಲ ವಿಧಿನಿಷೇಧಗಳ ಹಿನ್ನೆಲೆ ಮನೋನಿಗ್ರಹವಾಗಬೇಕು ಎನ್ನುವುದೇ ಬಹಳ ದೊಡ್ಡದು. ನಮಗದು ಗೊತ್ತಿಲ್ಲ. ಯಾತಕ್ಕಾಗಿ ನಾವು ದಾನ ಧರ್ಮಗಳನ್ನ, ಸ್ವಧರ್ಮಾಚರಣೆಯನ್ನ ಯಾಕೆ ಮಾಡ್ತೀವಿ ಎಂಬುದು ಅನೇಕರಿಗೆ ನಮಗೆ ತಿಳಿದೇ ಇದ್ರೂ ಕೂಡ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಆಚರಣೆಯ ಮೂಲ ಉದ್ದೇಶ ಮನೋನಿಗ್ರಹ ಬರಬೇಕು. ಮನೋನಿಗ್ರಹ ಬರದೆ ಯಾವ ಸಾಧನೆಯೂ ಆಗೋದಿಲ್ಲ. ಹಾಗಾಗಿ ಭಾಗವತದಲ್ಲೂ ಕೂಡ ಒಂದು ಮಾತನ್ನು ಹೇಳುತ್ತೆ ಭಾಗವತ, ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಪರೋಹಿ ಯೋಗೋ ಮನಸಸ್ಸಮಾಧಿ ಅಂತ. ದಾನ ಮಾಡುವುದು ಮನೋನಿಗ್ರಹಕ್ಕಾಗಿ. ಸ್ವಧರ್ಮಾಚರಣೆಯನ್ನು ಮಾಡ್ತೀವಿ. ವರ್ಣಾಶ್ರಮ ಧರ್ಮಗಳನ್ನ ಸ್ವವಿಹಿತ ವೃತ್ತ್ಯಾ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ ಹೇಳಿದ್ದಾರೆ. ನಮಗೆ ವಿಹಿತವಾದ ವೃತ್ತಿಯನ್ನು ಮಾಡಿ ತನ್ಮೂಲಕವಾಗಿ ಭಗವದ್ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಧರ್ಮಾಚರಣೆ, ಯಮನಿಯಮಗಳ ಆಚರಣೆ, ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ, ಅನೇಕ ಶ್ರವಣಗಳನ್ನ, ಪುರಾಣಗಳಲ್ಲಿ ಹೇಳಿದ ಅನೇಕ ವಿಚಾರಗಳನ್ನು ಕೇಳಿ ಮಾಡುತ್ತೇವೆ. ಇದರ ಉದ್ದೇಶ ಮನೋನಿಗ್ರಹಕ್ಕೋಸ್ಕರವಾಗಿ ನಾವು ಈ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಬೇರೆ ಏನು ಮಾಡಿದರೂ ಮನಃಶುದ್ಧಿ ಬರೋದಿಲ್ಲ. ಮುಖ್ಯವಾಗಿ ಮನಃಶುದ್ಧಿಗೋಸ್ಕರವಾಗಿ ಅನೇಕ ಕೆಲಸ ಮಾಡ್ತೀವಿ. ಶುದ್ಧಿರ್ನೃಣಾಂ ನತು ತಥೇಟ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನ ದಾನ ತಪಶ್ರುತಾಭಿ. ವಿದ್ಯೆ ಓದಿದ್ರೆ ಮನಃಶುದ್ಧಿ ಬರಲ್ಲ, ದಾನ ಮಾಡಿದ್ರೆ ಬರಲ್ಲ, ಅನೇಕ ಕೆಲಸಗಳನ್ನು ಮಾಡಿದ್ರು ಬರದೇ ಇದ್ದ ಒಂದು ಶ್ರೇಷ್ಠವಾದ ಮನಃಶುದ್ಧಿ ಭಗವದ್ ಅನುಗ್ರಹದಿಂದ ಮಾತ್ರ ಬರುತ್ತೆ. ಆದರೆ ಈ ಮನಸ್ಸನ್ನು ನಿಗ್ರಹ ಮಾಡುವುದು ಬಹಳ ಕಷ್ಟ. ಮುರಿದೋಡಿ ಬರುವ ರಣರಂಗ ನಿಲ್ಲಿಸಬಹುದು, ಈ ದುರುಳ ಮನ ನಿಲ್ಲಿಸುವುದು ಬಹುಕಷ್ಟ ಅಂತಾರೆ ವಿಜಯದಾಸರು. ಮೆರೆಮೀರಿ ಬರುವ ಸೈನ್ಯವನ್ನ ತಡೆಯಬಹುದು, ಸಮುದ್ರದ ಅಲೆಗಳನ್ನು ತಡೆಯಬಹುದು, ಆದರೆ ಈ ಮನಸ್ಸನ್ನು ತಡೆಯುವುದಾಗುವುದಿಲ್ಲ. ಆದ್ರಿಂದ ಈ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಅನೇಕರು ಬಹಳ ಪ್ರಯತ್ನವನ್ನು ಮಾಡುತ್ತಾರೆ ಮನೋನಿಗ್ರಹಕ್ಕೋಸ್ಕರವಾಗಿ. ಆ ಮನೋನಿಗ್ರಹವನ್ನ ಬರದೇ ಇದ್ರೆ ಮಾಡಿದ್ದೆಲ್ಲ ವ್ಯರ್ಥವಾಗತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಸ್ವಾಮಿ ನೀ ಅನೇಕ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಿ, ಈ ಎಲ್ಲ ಸಾಧನೆಗಳನ್ನು ಮಾಡುವುದು ಬಹಳ ಕಷ್ಟ. ಯಾಕೆಂದ್ರೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ವಾಯೋರಿವ ಸುದುಷ್ಕರಂ. ಗಾಳಿ ಬಂದರೆ ಮೋಡ ಹೇಗೆ ಗಾಳಿ ಬಂದ ದಿಕ್ಕಿಗೆ ಹೋಗಿ ಬಿಡುತ್ತೆ, ಗಾಳಿ ದಬ್ಬಿಕೊಂಡು ಹೋದ ದಿಕ್ಕಿಗೆ ಮೋಡ ಹೋಗಿ ಬಿಡುತ್ತೆ, ಹಾಗೆ ಈ ಮನಸ್ಸು ಬೇರೆಡೆಗೆ ಹೋಗಿ ಬಿಡುತ್ತೆ. ಈಗ ಹೋಗುವ ಈ ಮನಸ್ಸನ್ನು ನಿಗ್ರಹ ಮಾಡುವುದು ಬಹಳ ಕಷ್ಟ. ಅಂದಾಗ ಕಷ್ಟ ಅಂತಾನೆ ಎರಡು ಮಾಡಬೇಕು. ಒಂದು ಅಭ್ಯಾಸ ಏನದು ವೈಕುಂಠೇಯ ವೈರಾಗ್ಯೇಣ ಚ ಗೃಹ್ಯತೆ. ಒಂದು ಅಭ್ಯಾಸವನ್ನ ಮಾಡಬೇಕು. ಏನ್ ಅಭ್ಯಾಸವನ್ನ? ಪ್ರತಿನಿತ್ಯ ಭಗವದ್ಕಥಾ ಶ್ರವಣವನ್ನು ಮಾಡ್ತಾ ಹೋಗಬೇಕು. ಭಗವದ್ಭಕ್ತರ ಸಂಘದಲ್ಲಿ ಕೂಡಬೇಕು. ಭಗವದ್ಭಕ್ತರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರ ಆಚಾರ ವಿಚಾರಗಳನ್ನು ನೋಡಿ ನಾವು ಅದನ್ನು ಕಲಿತು ಅದರಿಂದ ಮನೋನಿಗ್ರಹವನ್ನು ಮಾಡಬೇಕು. ಇನ್ನು ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯ ಬರಬೇಕು. ಆಗ ಮಾತ್ರ ಇದು ಬರುತ್ತೆ. ಹಾಗಾಗಿ ಪುರಂದರದಾಸರು ಮಹಾಜ್ಞಾನಿವರೇಣ್ಯರಾಗಿರತಕ್ಕಂಥವರು ದಾಸರೆಂದರೆ ಪುರಂದರ ದಾಸರಯ್ಯ, ಕಾಸು ಬೀಸವ ಬಯಸದಂತ ದಾಸರಿವರಯ್ಯ ಎಂಬುದಾಗಿ ಗುರುಗಳು ಶಿಷ್ಯರನ್ನು ಹೊಗಳಿದ ಅದ್ಭುತವಾದ ಒಂದು ಪ್ರಸಂಗ ಇದು. ವ್ಯಾಸರಾಜರು ತಮ್ಮಲ್ಲಿಗೆ ಬಂದು ವಿನೀತರಾಗಿ ತಾವು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ
ಪುರಂದರ ವಿಠಲಾಂಕಿತರಾಗಿ ವ್ಯಾಸರಾಜರಿಂದ ಅಂಕಿತೋಪದೇಶವನ್ನು ಸ್ವೀಕಾರ ಮಾಡಿ ಅನೇಕ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಆ ಅನೇಕ ಪದಪದ್ಯ ಸುಳಾದಿಗಳನ್ನು ಮಾಡಿದ ಇವರ ನಿಷ್ಠೆ, ಇವರಲ್ಲಿರ್ತಕ್ಕಂತಹ ಭಗವಂತನಲ್ಲಿ ಭಕ್ತಿ, ಇದನ್ನು ನೋಡಿದ ವ್ಯಾಸರಾಜರು ಪುರಂದರದಾಸರನಂತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ, ಕಾಸು ವೀಸುವ ಬೇಡದಂತ ದಾಸರಿವರಯ್ಯ. ಕೆಲವರು ಯಾಯಿವಾರ ಮಾಡ್ತಾರೆ, ಹೊಟ್ಟೆ ತುಂಬಲಿಕ್ಕೋಸ್ಕರವಾಗಿ ಮಾಡ್ತಾರೆ, ಭಗವದ್ ಅನುಗ್ರಹ ಅಂತ ಮಾಡುವುದಿಲ್ಲ. ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲೆ ತಾನುಂಡು ಕೊಡದ ಲೋಭಿ ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಹರಿದಾಸನೇನು ಅಂತಾರೆ. ಹಾಗಾಗಿ ಡಂಬಕನ ತೆರನಂತೆ ಪದಗಳನ್ನು ತಾ ಹಾಡಿ ಕುಂಭಜನರ ಮಧ್ಯದಲ್ಲಿ ತಾನು ದೊಡ್ಡವನು ಅಂತ ತೋರಿಸಿಕೊಡ್ತಾರೆ, ಡಂಬಕವನ್ನು ಮಾಡ್ತಾರೆ. ಪಾಠಕನ ತೆರನಂತೆ ಪದಗಳನ್ನು ಹೊಗಳಿ ಊಟಕವ ಮಾಡಲವ ಹರಿದಾಸನೇನು. ಹಾಗಾದ್ರೆ ಹರಿದಾಸರು ಅಂದ್ರೆ ಯಾರು ಅಂದ್ರೆ, ನೀತಿಯಲ್ಲವ ನರಿತು ನಿಗಮ ವಿದ್ಯನ ನಿತ್ಯ ವಾತಸುತದಲ್ಲಿ ಹಣ ವರ್ಣಿಸುತ್ತಲಿ ಗೀತ ನರ್ತನಗಳಿಂದ ಕೃಷ್ಣನ್ನ ಪೂಜಿಸುವ ಉದಾತ್ಮ ಪುರಂದರ ದಾಸರಿವರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಅವರನ್ನ ಹೊಗಳಿದ್ದಾರೆ. ಅಂತ ಪುರಂದರದಾಸರು ಅನೇಕ ಜೀವನ ಮೌಲ್ಯಗಳನ್ನ, ಮೂಢನಂಬಿಕೆಗಳನ್ನ, ನಮ್ಮಿಂದಿರ್ತಕ್ಕಂಥದ್ದೆಲ್ಲವನ್ನು ಸರಿ ಮಾಡಿದ್ದಾರೆ. ಜೀವನ ಮೌಲ್ಯ, ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಹರಿಭಕ್ತಿಯನ್ನು ಹೇಗೆ ಮಾಡಬೇಕು, ಸಂಸಾರದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಇವೆಲ್ಲವನ್ನು ಕೂಡ ಪುರಂದರದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತು ಅವರ ಬಗ್ಗೆ ನಾವು ಪುರಂದರದಾಸರು ಕೊಟ್ಟ ಅವರ ಅನೇಕ ಪದಪದ್ಯ ಸುಳಾದಿಗಳಲ್ಲಿ ಒಂದೆರಡು ದೇವರ ನಾಮಗಳನ್ನು ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ಆ ದೇವರ ನಾಮಗಳ ಅರ್ಥಚಿಂತನೆಯ ಕಡೆಗೆ, ಹಸ್ತ ವೈಶಾಲ್ಯದ ಕಡೆಗೆ ಗಮನವನ್ನು ಕೊಡೋಣ. ಮನಸ್ಸಿನ ನಿಗ್ರಹದ ಬಗ್ಗೆ ಹೇಗೆ ಮಾಡಬೇಕು ಮನೋನಿಗ್ರಹವನ್ನ ಎಂಬುದನ್ನ ಪುರಂದರದಾಸರಂತಾರೆ. ಮನವ ಶೋಧಿಸಬೇಕು ನಿಚ್ಚ ಬರಿದೆ ತನುವ ದಂಡಿಸಲೇ ನಾವುದೋ ಹುಚ್ಚ. ಮನವ ಶೋಧಿಸಬೇಕು ನಿಚ್ಚ, ಮನಸ್ಸನ್ನ ಶೋಧಿಸಬೇಕು, ಅದನ್ನು ಶುದ್ಧ ಮಾಡಬೇಕು. ಅದನ್ನ ಯಾರು ಮಾಡ್ತಾರೆ ಅಂದ್ರೆ ವಾಯುದೇವರು ಮಾಡಿಕೊಡ್ತಾರೆ. ಸತತಂ ಬುದ್ಧಿಶೋಧಕೇನ, ನಮ್ಮ ಬುದ್ಧಿಯನ್ನು ಶೋಧನೆ ಮಾಡಿಕೊಡ್ತಾರೆ ವಾಯುದೇವರು. ಆದ್ರಿಂದ ಆ ಮನಸ್ಸನ್ನು ಶುದ್ಧಿ ಮಾಡಬೇಕು. ನಾವು ಕೂಡ ಬರೀ ತನುದಂಡನೆ ಮಾಡಿದರೆ ಮನದಂಡನೆ ಆಗುವುದಿಲ್ಲ. ಮನದಂಡನೆ ಆಗದೆ ಇದ್ದ ತನಕ ತನುದಂಡನೆ ಮಾಡಿ ಪ್ರಯೋಜನವಿಲ್ಲ. ಅದಕ್ಕೆ ಅವರಂತಾನೆ, ತನುವ ದಂಡಿಪದೊಂದು ಮಾಡು ನಿನ್ನ ಮನವ ದಂಡಿಸಿ ಪರಮಾತ್ಮನ್ನ ಕಾಣು. ನೆನೆಯೇ ನೆನೆಯೇ ಅತಿ ಜಾಣೋ ಮುಂದೆ ಘನ ಮುಕ್ತಿ ದೂರಿಲ್ಲ ಒಂದೇ ಏಣು. ಮನವ ಶೋಧಿಸಬೇಕು ನಿಚ್ಚ. ದಾಸರಂತಾರೆ, ತನುವ ದಂಡಿಪದೊಂದು ಮಾಡು. ತನುದಂಡನೆ ಮನೋದಂಡನೆಗೆ ಕಾರಣ ಆಗಲ್ಲ. ಮನೋದಂಡನೆಗಿರ್ತಕ್ಕಂಥ ಕ್ರಮಗಳೇ ಬೇರೆ, ತನುದಂಡನೆಯೇ ಬೇರೆ. ತನುದಂಡನೆಯನ್ನು ಮಾಡಿದರೆ ಮನದಂಡನೆ ಆಗೋದಿಲ್ಲ. ಕೇವಲ ಶ್ರಮಯೇವ ಹಿ ಕೇವಲಂ ಅಂತ ಶ್ರಮವಾದೀತೆ ಹೊರತು ಬೇರೊಂದು ಆಗೋದಿಲ್ಲ. ಮನವದಂಡನೆ ಮಾಡಿದರೆ ಪರಮಾತ್ಮನ ನೋಡಬೇಕು. ಆದ್ರಿಂದ ಮನದಂಡನೆಯನ್ನು ಮಾಡ್ರಿ, ತನುದಂಡನೆ ಪ್ರಯೋಜನವಿಲ್ಲ ಅಂತಾರೆ. ಜ್ಞಾನವಿಲ್ಲದೆ ಮೋಕ್ಷವಾಗದೆ, ಜ್ಞಾನವಿಲ್ಲದೆ ಮೋಕ್ಷವಾಗದೆ ಮೈಯ ಜ್ಞಾನ ಬಿಡಿಸಿಕೊಂಬುದು ಸಾಧನಬಹುದೇ ಅಂತಾರು. ಜ್ಞಾನದಿಂದಲೇ ಮೋಕ್ಷವೇ ಹೊರತು ಬೇರೊಂದರಿಂದಲ್ಲ. ಜ್ಞಾನೇನೈವ ಪರಂಪದಂ. ಜ್ಞಾನ ಇಲ್ಲದೆ ಕೇವಲ ನೀರಲ್ಲಿ ಮುಳುಗಿದೆ, ಏನೇನೋ ಮಾಡಿದೆ ಅಂದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಅಂತಾರೆ, ಜ್ಞಾನವಿಲ್ಲದೆ ಮೋಕ್ಷ ವಾಹದೆ ಮೈಯ ಬ್ಯಾನೆ ಬಡಿಸಿಕೊಂಬುದು ಸಾಧನಬಹುದೇ. ಮೈ ಬ್ಯಾನೆ ಆಯ್ತು, ಮೈ ನೋವು ಬಂತಷ್ಟೇ. ಅದಕ್ಕೆ ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನ ದಿನದಿ ಹೃದಯಾಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನ್ನು ನೋಡುತ್ತಾರೆ. ಆದ್ರಿಂದ ಜ್ಞಾನವೆಂಬುದು ಹೊರಗಿಗದೆ ತನ್ನಿಂದಾನೇ ತಿಳಿದು ನೋಡಲಿ ಬಲ್ಲನಹುದೇ. ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು ನಿನ್ನೊಳಗಿರ್ತಕ್ಕಂಥದ್ದನ್ನ ಅಂತ ಹೇಳಿ ಮುಂದಿನ ಒಂದು ಮಾತನ್ನುತ್ತಾರೆ. ಹಲವು ತೀರ್ಥಗಳಲ್ಲಿ ಸ್ನಾನ ಮಾಡೆ ಮಲವು ಪೋಯಿತಲ್ಲದೆ ನಿರ್ಮಲ ಜ್ಞಾನ ಫಲಿಸದು ಎಂದಿಗೂ ಹೀನ. ಬುದ್ಧಿ ಕಳೆದು ಸೇವಿಸು ಸಾಧುಗಳನ್ನು ದೀನ. ಮನವೇ ಶೋಧಿಸಬೇಕು ನಿಚ್ಚ ಬರಿದೆ ತನುವ ದಂಡಿಸಲೇನಾಗುವುದೋ ಹುಚ್ಚ. ದಾಸರಂತಾರೆ, ತೀರ್ಥಗಳಲ್ಲಿ ಸ್ನಾನ ಮಾಡಿದೆ, ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ದೇಹದ ಮಲ ಹೋಯ್ತು.
ಇಲ್ಲ ತೀರ್ಥದಲ್ಲೇ ಇದ್ದ ಕೊಳಕು ಮೈಗಂಡುಕೊಳ್ಳುತ್ತೆ. ಅದಕ್ಕೆ ದಾಸರಂತಾರೆ, ಕಂಡ ನೀರೊಳು ಮುಳುಗಿದೇಗವ ದಂಡಿಸಿದ ಫಲವೇನು, ದಂಡ ಕಮಂಡಲುಂಗಳ ಪಿಡಿದು ಯತಿಯಂದೆನಿಸೇನು, ಅಂಡಜಾದಿಪನಂ ಸಗನ ಪದ ಪುಂಡರೀಕ ದಿಮನ ಅಹರ್ನಿಶಿ ಬಂಡುಳಿಯ ಓಡಿರಿಸಿ ಸುಖಬಡ ದಿಪ್ಪ ಮಾನವನು. ಆದ್ರಿಂದ ಹಲವು ತೀರ್ಥಗಳ ಸ್ನಾನ ಮಾಡಿದೀವಿ, ಬೇಕಾದ್ದು ಮಾಡಿದೀವಿ. ಅದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಕಾರಣ ಆಗಬೇಕು. ಜ್ಞಾನ ಸಂಪಾದನೆ ಕಡೆಗೆ ಮನಸ್ಸು ಮಾಡು, ಜ್ಞಾನವನ್ನ ಸಂಪಾದನೆ ಮಾಡು. ಜಿತವಾಗಿ ಬೇಳುವೆ ಸೊಲ್ಲ ಹರಿಕಥೆಯಲ್ಲಿ ನಿರುತನಾಗಿರು ಲೋಹ ಕಲ್ಲ. ಪರಮಾತ್ಮನ ಕಥೆಯನ್ನು ಕೇಳು. ಬರೀ ಸ್ನಾನ, ಬರೀ ಮೇಲ್ಗಡೆ ಡಂಭಾಚಾರಗಳನ್ನ ಮಾಡಿದ ಪ್ರಯೋಜನ ಇಲ್ಲ. ಮನೋನಿಗ್ರಹದ ಕಡೆಗೆ ಗಮನ ಕೊಡಬೇಕಾದ್ರೆ ಬೇರೆ ಯಾವುದರಿಂದಲೂ ಮನೋನಿಗ್ರಹ ಬರುವುದಿಲ್ಲ. ನಿನಗೆ ಮನೋನಿಗ್ರಹ ಬರುವುದು ಕೇವಲ ಶ್ರೇಷ್ಠವಾಗಿರ್ತಕ್ಕಂಥ ಭಗವದ್ಗೀತಾ ಶ್ರವಣದಿಂದ. ಮನಸ್ಸಿನ ಶುದ್ಧಿ, ತನುವ ಶುದ್ಧಿ ಮಾಡಬಹುದು. ಶುದ್ಧಿ ನೃಣಾಂ ನತು ತತೆಟ್ಟಿ ದುರಾಶಯಾನ. ಮನಃಶುದ್ಧಿಗಾಗಿ ಮಾಡುವ ಎಲ್ಲ ಪ್ರಯತ್ನಗಳು ಜ್ಞಾನದಷ್ಟು ಫಲವನ್ನ ಬೇರೆಯನ್ನು ಕೊಡೋದಿಲ್ಲ. ಆದ್ರಿಂದ ಬರೀ ಪ್ರತಿಮೆ, ಲೋಹ ಪೂಜೆ ಅದನ್ನ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಪ್ರತಿಮೆಯಲ್ಲಿ ದೇವರಿದ್ದಾನೆ ಮೊದಲೆಲ್ಲ ತಿಳ್ಕೋ. ಪ್ರತಿಮೆ ಪೂಜಿಸಲಲ್ಲೇನಿಲ್ಲ, ಪರೀಕ್ಷಿತಾನೆಂಬೋ ರಾಯ ಈ ಮಹಿಮೆಯ ಬಲ್ಲ, ಬನವ ಶೋಧಿಸಬೇಕು ನಿಚ್ಚ. ಆದ್ರಿಂದ ಏನು ಒಂದು ಹೇಳ್ತೀನಿ ಕೇಳು. ನ ಪ್ರತೀಕೇನ ಹಿಸಹ ಶಿಲಾದಿ ವಿಗ್ರಹ ಕಳಾಸೆ ಹರಿಯಂಬೆಲ ಕೇವಲ ಸುಳ್ಳೋ ಎಂಬುದಾಗಿ ಹೇಳಿದ್ದಾನೆ. ಆದ್ರಿಂದ ಅಹಂ ಸರ್ವೇಷು ಭೂತೇಶು ಭೂತಾತ್ಮ ಅವಸ್ಥಿತ ಸದಾ. ಎಲ್ಲರೊಳಗೆ ನಾನಿದ್ದೀನಿ, ನಿನ್ನೊಳಗಿದ್ದೀನಿ, ನಿನ್ನ ಹೃದಯ ಕಮಲದಲ್ಲೇ ನಾನಿದ್ದೀನಿ. ಅದನ್ನ ಅರ್ಥ ಮಾಡಿಕೋ. ಅದರಿಂದ ಭಗವಂತನ ಭಕ್ತರಿಗೆ ಎಂದಿಗೂ ನಮೇ ಭಕ್ತ ಪ್ರಣಶ್ಯತಿ ಎಂದಾನೆ. ತನ್ನ ಭಕ್ತರಿಗೆ ಕೇಳಿಲ್ಲ, ಪಾಪ ಪುಣ್ಯವೆಂಬುದು ಹರಿತಾನೆ ಬಲ್ಲ, ಅನ್ಯ ಬುದ್ಧಿಯು ಮಾಡಸಲ್ಲ, ನಮ್ಮ ಪುರಂದರ ವಿಠಲನಲ್ಲ ನಿನ್ನಿಲ್ಲ, ಮನವ ಶೋಧಿಸಬೇಕು ನಿಚ್ಚ, ಬರಿದೆ ತನುವ ದಂಡಿಸಲೇನಾಗುವುದೋ ಹುಚ್ಚ. ಆದ್ರಿಂದ ಭಗವದ್ ಭಕ್ತರಿಗೆ ಎಂದಿಗೂ ಕೇಳಿಲ್ಲ. ಪುಣ್ಯ ಪಾಪಗಳನ್ನು ಭಗವಂತ ನೋಡಿಕೊಳ್ತಾನೆ, ಅದರ ಚಿಂತೆ ಬೇಡ, ಬೇರೆ ಬುದ್ಧಿ ಮಾಡಬೇಡ. ಪುರಂದರ ವಿಠಲ ಅಲ್ಲದೆ ಮತ್ತೊಬ್ಬ ದೇವರಿಲ್ಲ ಎಂಬುದನ್ನ ಸರಿಯಾಗಿ ಜ್ಞಾನ ಮಾಡ್ಕೋ. ಹೀಗೆ ಮನೋನಿಗ್ರಹವನ್ನ ಮಾಡ್ಕೋ ಎಂಬುದಾಗಿ ಹೇಳ್ತಾ ಅವರು ಮನೋನಿಗ್ರಹದ ಬಗ್ಗೆ ಮತ್ತೊಂದು ದೇವರ ನಾಮವನ್ನು ಹೇಳ್ತಾರೆ. ತುಂಬಾ ಸುಂದರವಾಗಿ ಪದ್ಯಗಳನ್ನು ನುಡಿತಾರೆ. ಮಲವ ತೊಳೆಯಬಲ್ಲದೆ ಮಲವು ತೊಳೆಯದನ್ನಕ, ಹಲವು ನೀರೊಳಗೆ ಮುಳುಗಿ ಹಲು ಬಿದರಿಲ್ಲೇನು ಬಲ, ಮಲವು ತೊಳೆಯಬಲ್ಲದೆ ಮಲವು ತೊಳೆಯಬಲ್ಲದೆ ಮಲವು ತೊಳೆಯದನ್ನಕ. ಮನಸ್ಸನ್ನು ತೊಳೆಯದೇ ಇರೋ ತನಕ ಯಾವ ಮಲವೂ ಹೋಗೋದಿಲ್ಲ. ಕಿವಿಯನ್ನು ಶುದ್ಧ ಮಾಡ್ಲಿಕ್ಕೆ ಏರ್ ಡ್ರಾಪ್ಸ್ ಇದೆ, ಕಣ್ಣನ್ನು ಶುದ್ಧಿ ಮಾಡ್ಲಿಕ್ಕೆ ಐ ಡ್ರಾಪ್ಸ್ ಇದೆ, ಟಂಗ್ ಕ್ಲೀನರ್ ಇದೆ, ಮೈ ಶುದ್ಧಿ ಆಗ್ಲಿಕ್ಕೆ ಸೋಪ್ ಇದೆ. ಮನಃಶುದ್ಧಿಗೆ ಯಾವುದು? ಪರಮಾತ್ಮನ ಕಥೆ, ಸಜ್ಜನರ ಸಂಘ. ಆದ್ರಿಂದ ಆ ಸಜ್ಜನರ ಸಂಘಕ್ಕೆ ನಾವು ಹೋಗಬೇಕು. ಯೋಗ ಕಲ್ವಸ್ಯ ಚೇತ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಮುಕ್ತಯೇ. ಈ ತ್ರಿಗುಣಗಳಲ್ಲಿ ಆಸಕ್ತವಾದರೆ ಮನಸ್ಸು ಅಶುದ್ಧವಾಗಿ ಬಿಡುತ್ತೆ. ಅದಾಗಬಾರದು ಅಂತಿದ್ರೆ ನಾವು ಮನಸ್ಸನ್ನ ಸಜ್ಜನರ ಸಂಘದಲ್ಲಿ ತಗೊಂಡು ಹೋಗಬೇಕು, ಅವರಿಂದ ಮಾತುಗಳನ್ನು ಕೇಳಬೇಕು. ಅದಕ್ಕೆ ದಾಸರಂತಾರೆ, ಭೋಗ ಫಲ ನೋಡು ವಿಷಯ ಭೋಗದಿಂದ ಮುಕ್ತನಾಗಿ ಭಾಗ ಬೇಡಿದಾರ ಜೀವಕ್ಕಾಗಿ ಮುನಿದಿಬ್ಬರು, ಯೋಗಿಯಂತೆ ಜನರ ಮೆಚ್ಚಿ ಬ್ಯಾಗ ಹೋಗಿ ಉದಯದಲ್ಲಿ ಕಾಗಿಯಂತೆ ಮುಳುಗಿದರೆ ಮಾಗ ಫಲವಾಗುವುದೇ. ದಾಸರಂತಾರೆ, ಅನೇಕ ವಿಷಯಗಳ ಭೋಗದ ಫಲ, ವಿಷಯಾಶಯ ಫಲ, ಅದು ಬೇಕು ಇದು ಬೇಕು ಇಂಥದ್ದು ಬೇಕು ಅಂತೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಯೋಗಿಯಂತೆ ನಾನು ಮಾಡ್ತೀನಿ ಇಂದು ಬೆಳಗಾಗಿದ್ದು ಬೇಗಿದ್ದು ಹೋಗಿ ಸ್ನಾನವನ್ನು ಮಾಡಿದ್ರೆ ಮನಸ್ಸಲ್ಲಿ ಅನೇಕವಾದ ಅಶುದ್ಧವಾದ ವಿಚಾರಗಳನ್ನು ಇಟ್ಟುಕೊಂಡು ಮಾಡಿದ್ರೆ ಶುದ್ಧವಾಗೋದಿಲ್ಲ ಮನಸ್ಸು. ಪರರ ಕೇಡು ಬಯಸಿ ಇನ್ನೊಬ್ರು ಹಾಳಾಗಲಿ, ಇನ್ನೊಬ್ರು ಉದ್ಧಾರ ಆಗೋದು ಬೇಡ. ಅವ್ರ ಮನೆ ಮುರುಕ ಕೆಲಸಗಳನ್ನು ಮಾಡಿ ಗುರು ಹಿರಿಯರನ್ನು ನಿಂದಿಸುತ್ತ, ಪರಮ ಸೌಖ್ಯದಿಂದ ಪರ ಸ್ತ್ರೀಯರನ್ನು ಬಯಸುತ್ತ, ಪರಮ ಯೋಗಿಯಂತೆ ತಾನು ಧರಿಯ ಮೇಲೆ ಡಂಬವ ತೋರಿ ಹರಿವ ನದಿ ತೀರದಲ್ಲಿ ಪರಿಯಬಕ ಧ್ಯಾನದಿ, ಮಲವು ತೊಳೆಯಬಲ್ಲದೆ ಮನವು ತೊಳೆಯದನ್ನಕ. ಆದ್ರಿಂದ ಇನ್ನೊಬ್ಬರಿಗೆ ಕೇಳು ಬಯಸೋದು,
ಗುರು ಹಿರಿಯರನ್ನ ನಿಂದನೆ ಮಾಡೋದು, ಪರಮ ಸೌಖ್ಯದಿಂದ ಪರಸ್ತ್ರೀಯರನ್ನ, ಅವರ ಅಂಗಾಂಗಗಳನ್ನ, ಅವರ ರೂಪರೇಷಗಳನ್ನ, ಬಣ್ಣವನ್ನು ನೋಡಿ ಮನಸ್ಸನ್ನ ಕೆಡಿಸಿಕೊಳ್ಳೋದು. ಮೇಲ್ ಮಾತ್ರ ಪರಮ ಯೋಗಿಯಂತೆ ತಾನು, ಜನ ನೋಡಿದ್ರೆ ಇಂಥ ಯೋಗಿಯಪ್ಪ ಅಂತ ಭಾರಿ ಬಣ್ಣದ ಬಟ್ಟೆಗಳು, ಭಾರಿ ನಾಮತಿಲಕಗಳು, ಭಾರಿ ತುಳಸಿ ಮಾಲೆಗಳು, ಬಟ್ಟೆಗಳನ್ನ ಹಾಕೊಂಡು ಧರೆಯ ಮೇಲೆ ಡಂಬವ ತೋರಿ, ಧರೆಯ ಮೇಲೆ ಭೂಮಿಯಲ್ಲಿ ದೊಡ್ಡ ಡಂಬಾಚಾರವನ್ನ ತೋಡಿ, ಹರಿವ ನದಿ ತೀರದಲ್ಲಿ ಪರಿಯ ಬಕ ಧ್ಯಾನದಲ್ಲಿ, ಬಕ ಧ್ಯಾನದಂತೆ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಜನ ಮೋಸ ಹೋಗಬಹುದೇ ಹೊರತು ಜ್ಞಾನ ಬರೋದಿಲ್ಲ, ಮನಶುದ್ಧಿ ಆಗೋದಿಲ್ಲ. ಮತ್ತೊಂದು ಮಾತು ಹೇಳ್ತಾರೆ, ಈಗಿನ ಕಾಲದಲ್ಲಿ ತುಂಬಾ ಮಕ್ಕಳುಗಳು ತಂದೆ ತಾಯಿಗಳನ್ನ ನೋಡಿಕೊಳ್ಳೋದಿಲ್ಲ, ಬಿಟ್ಟು ಬಿಡ್ತಾರೆ. ಅದಕ್ಕೆ ಅಂತಾರೆ, ತಂದೆ ತಾಯಿ ತಿರುದು ತಿನ್ನಲು ಒಂದು ದಿನವೂ ಕೇಳಲಿಲ್ಲ. ತಂದೆ ತಾಯಿಗಳು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ, ಎಲ್ಲೋ ಅನಾಥಾಶ್ರಮದಲ್ಲಿ ಒಳ್ಳೆ ಇರ್ತಾರೆ. ಅವರನ್ನ ಕೈ ಬಿಟ್ಟು ಮಂದಗಮನೆಯೊಡನೆ ಆನಂದದಲ್ಲಿಪ್ಪರು. ತಂದೆ ತಾಯಿಗಳನ್ನ ಬೀದಿಯಲ್ಲಿ ಬಿಟ್ಟು ತಂದೆ ತಾಯಿಗಳಿಗೆ ಮೋಸ ಮಾಡಿ ಅವರ ಆಸ್ತಿಯನ್ನು ತಂದುಕೊಂಡು ತನ್ನ ಸ್ತ್ರೀಯಲ್ಲಿ, ತನ್ನ ಹೆಂಡತಿಯಲ್ಲಿ ಆನಂದವಾಗಿರ್ತಾರೆ. ತಂದೆ ಹೆಸರಿನಿಂದ 100 ಮಂದಿ ಗುಣಿಸಿ ಹರುಷದಿಂದ ತಂದೆ ತೃಪ್ತನಾದೆನೆಂಬ ಮಂದಮತಿ ಜನಗಳ ಮನವು ತೊಳೆಯಬಲ್ಲದೆ. ಏನ್ ಮಾಡಿದ್ರು ಈ ಮನಸ್ಸಿನ ಮಲ ಹೋಗೋದಿಲ್ಲಪ್ಪ. ತಂದೆ ಹೆಸರಿನಿಂದ 100 ಜನರಿಗೆ ಊಟಕ್ಕಾಕಿ ದೊಡ್ಡ ಕುಂಬಳಕಾಯಿ ಗಾತ್ರದ ದೊಡ್ಡ ಪಿಂಡ ಇಟ್ಟು ನಮ್ಮಪ್ಪ ತೃಪ್ತನಾದ ಅಂದ್ರೆ ಪ್ರಯೋಜನ ಇಲ್ಲ. ಇದ್ದಾಗ ಗುರು ಹಿರಿಯರನ್ನು ನಿಂದಿಸ್ತಾ, ತಂದೆ ತಾಯಿಗಳನ್ನು ನಿಂದಿಸ್ತಾ ಮಾಡ್ತಾ ಇದ್ರೆ ತಂದೆ ತೃಪ್ತನಾದ ಅನ್ನುವ ಮಂದಮತಿ ನೀನು ಅಂತಾರೆ. ಕಾಸು ವೀಸಕ್ಕಾಗಿ ಹರಿದಾಸನೆನಿಸಿ ತಿರುಗಿ ತಿರುಗಿ ದೇಶದಿಂದ ದೇಶಕ್ಕೆ ಬಂದು ಕಾಶಿ ಯಾತ್ರೆ ಹೋಗಲು ಆಶಪಾಶ ಬಿಡದೆ ಮನುಜ ಕೂಸಿನಂತೆ ಬಯಸುತ್ತಿಪ್ಪ ವೇಷಧಾರಿ ಮನುಜಗಿನ್ನು ಕಾಸು ಒಳದೆ ಕೊಂಬುದೇ. ಎಷ್ಟು ಜನರ ಮೌಢ್ಯವನ್ನ, ಮೂರ್ಖತನವನ್ನ, ಮೋಸ ಮಾಡುವುದನ್ನ ದಾಸರು ತಿದ್ದುತ್ತಾರೆ ನೋಡ್ರಿ. ಕಾಸು ವೀಸಕ್ಕಾಗಿ, ದುಡ್ಡಿಗೋಸ್ಕರವಾಗಿ ಹರಿದಾಸ ಅಂತ ಡಂಬಾಚಾರವನ್ನು ಮಾಡ್ತಾ ತಲೆಗೆ ಪೇಟ ಸುತ್ತಿ, ಕಾಲಿಗೆ ಗೆಜ್ಜೆ ಸುತ್ತಿ, ಕೈಯಲ್ಲಿ ಚಿಟಿಕೆ ಹಿಡಿದು, ತಂಬೂರಿಯನ್ನು ಹಿಡಿದು ನೋಡಿದ್ರೆ ಓಹೋ ದೊಡ್ಡ ದಾಸರು ಅಂತ ಅನಿಸಿಕೊಳ್ಳುವಂತೆ ಮಾಡ್ತಾ ದೇಶದಿಂದ ದೇಶಕ್ಕೆ ತಿರುಗಿ ಬಂದು ಕಾಶಿ ಯಾತ್ರೆಗೆ ಹೋಗಲು, ಬಂದು ಕಾಶಿ ಯಾತ್ರೆಗೆ ಹೋದ್ರೆ ಆಶಪಾಶ ಬಿಡದೆ ಮನುಜ ಕೂಸಿನಂತೆ ಬಯಸುತ್ತಿಪ್ಪ. ಯಾವ ಆಶೆಯನ್ನ ಬಿಡಲೇ ಇಲ್ಲ. ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ತಾನು ಭಿಕ್ಷೆ ಬೇಡೋದು, ತಾನು ಯಾಯವಾರ ಮಾಡೋದು, ವೃತ್ತಿಯನ್ನು ಮಾಡೋದು. ವೇಷಮಾಧಾರಿ ಮನುಜಗಿನ್ನು, ಆದ್ರಿಂದ ಇವೆಲ್ಲ ಡಂಬಕತನ ಆಯ್ತು. ಇದು ಮಾಡಿದ್ರೆ ಮನೋನಿಗ್ರಹ ಬಂದಂತೆ ತೋರಿಸಿಕೊಳ್ಳಬಹುದೇ ಹೊರತು ಮನೋನಿಗ್ರಹ ಬರೋದಿಲ್ಲ. ಏನು ಮಾಡಲೇನು ಫಲ ಜ್ಞಾನದಿಂದ ಅಚ್ಯುತನ ಧ್ಯಾನ. ಕೊನೆಗಂತಾರೆ, ಏನು ಮಾಡಿದ್ರೆ ಏನಪ್ಪ? ಪರಮಾತ್ಮನ ಧ್ಯಾನವನ್ನು ಮಾಡದೆ ಮಾನಸಾದಿ ನೆನೆಯದವಗೆ ಮೌನ ನಿಷ್ಠೆಯಾದಕ್ಕೆ. ಮೌನ ಮಾಡ್ತೀನಿ ಅಂತ ಜನರ ಮುಂದೆ ಅನ್ನೋದು, ಮನಸ್ಸಲ್ಲಿ ಏನೋ ಆಲೋಚನೆ ಮಾಡ್ತಾರೆ, ಏನ್ ಪ್ರಯೋಜನ? ನೀನೇ 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 ಎಂದು ನಲಿಯದವಗೆ ದೀನನಾಥ ಪುರಂದರ ವಿಠಲ ನಿಲುಕಬಲ್ಲನೆ. ಮಲವು ತೊಳೆಯಬಲ್ಲದೆ ಮನವು ತೊಳೆಯದನಕ ಹಲವು ನೀರೊಳಗೆ ಮುಳುಗಿ ಹಲು ಬಿದರಿನ್ನೇನು ಫಲ. ಮಲವು ತೊಳೆಯಬಲ್ಲುದೆ. ಮಲ ಹೋಗ್ಲಿಲ್ಲ, ದೋಷ ಹೋಗ್ಲಿಲ್ಲ, ಏನು ಫಲ ಏನಿದೆ? ಜ್ಞಾನದಿಂದ ಅಚ್ಯುತನ ಧ್ಯಾನವನ್ನ ಮನಸ್ಸಿನಲ್ಲಿ ಮಾಡದೇ ಇದ್ದವನಿಗೆ ಮೌನ ನಿಷ್ಠೆ ಯಾತಕ್ಕೆ? ನೀನೇ ನೀನೇ ದೀನನಾಥ ಪುರಂದರ ವಿಠಲ, ನೀನೇ ನೀನೇ ಅಂತ ದೇವರನ್ನ ಸ್ಮರಣೆ ಮಾಡದೆ, ನಾಚಿಕೆ ಬಿಡದೆ, ದೇವರ ಮುಂದೆ ಕುಣಿಯದೆ ಇದ್ದವನು ಏನು ಮಾಡಿದ್ರು ಪ್ರಯೋಜನವಿಲ್ಲ ಅಂತ ಹೀಗೆ ಮನೋನಿಗ್ರಹದ ಬಗ್ಗೆ ಪುರಂದರದಾಸರು ಬೇಕಾದ ಮಾತಂತಾರೆ. ಏನ್ ಮಾಡಿದ್ರು ಮನೋನಿಗ್ರಹ ಮಾಡೋದು ಬಹಳ ಕಷ್ಟ, ಬಹಳ ಕಷ್ಟ ಮನೋನಿಗ್ರಹ ಮಾಡುವುದು. ಅದಕ್ಕೆ ಅವರಂತಾರೆ, ಮನವ ನಿಲ್ಲಿಸುವುದು ಬಹು ಕಷ್ಟ, ಹರಿಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ, ಬಹು ಕಷ್ಟ, ಬಹು ಕಷ್ಟ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ. ಕಾಶಿಗೋಗಲಿಬಹುದು, ದೇಶವ ತಿರುಗಾಡಬಹುದು. ಕಾಶಿಗೋಗಲಿಬಹುದು, ದೇಶವ ತಿರುಗಬಹುದು. ಆಸೆ ಸುಟ್ಟಂತೆ ಇರಬಹುದು. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ.
ಹರಿದಾಡುವಂತ ಮನಸ್ಸು ನಿಲ್ಲಿಸುವುದು ಬಹು ಕಷ್ಟ ಬಹು ಕಷ್ಟ. ಕಾಶಿಗೆ ಹೋಗ್ಬೋದು ನೀನು, ಕಾಶಿ ಯಾತ್ರೆ ಮಾಡಿದ್ದಾನೆ 10 ಸರಿ 20 ಸರಿ ಬದ್ರಿಯಾತ್ರೆ ಮಾಡಿದ್ದಾನೆ, 100 ಸರಿ ಬೇಕಾದಂತ ತೀರ್ಥಯಾತ್ರೆ ಮಾಡಿದ್ದಾನೆ. ಆಸೆ ಸುಟ್ಟಂತೆ ಇರಬಹುದು, ಆಸೆ ಸುಟ್ಟವನಂತಿರಬಹುದು, ನಂಗೇನು ಆಸೆ ಇಲ್ಲ ಅಂತ ತೋರಿಸಿಕೊಳ್ಳಬಹುದು ಜನರಿಗೆ ಮುಂದೆ. ಆದರೆ ಹರಿದಾಡುವಂತ ಮನಸ್ಸು ನಿಲ್ಲಿಸುವುದು ಬಹು ಕಷ್ಟ. ಈ ಮನಸ್ಸನ್ನು ನಿಗ್ರಹ ಮಾಡುವುದು ಬಹಳ ಕಷ್ಟ. ಜಪವ ಮಾಡಲಿಬಹುದು, ತಪವ ಮಾಡಲಿಬಹುದು, ಉಪವಾಸ ವ್ರತದಲ್ಲಿರಬಹುದು. ಹರಿದಾಡುವಂತ ಮನಸ್ಸು ನಿಲ್ಲಿಸುವುದು ಬಹು ಕಷ್ಟ. ಜಪ ಮಾಡಬಹುದು, ಕೈಯಲ್ಲಿ ಜಪಮಾನ ತಿರುಗತ್ತೆ, ಬಾಯಲ್ಲಿ ಮಂತ್ರ ಇರುತ್ತೆ, ಮನಸ್ಸು ಮಾತ್ರ ಏನೇನೋ ಆಲೋಚನೆ ಮಾಡ್ತಾ ಇರುತ್ತೆ. ಜಪವ ಮಾಡಲಿಬಹುದು, 100 ಮಂತ್ರಗಳ ಜಪ ಮಾಡಬಹುದು ನೀನು. ತಪವ ಮಾಡಲಿಬಹುದು, ಬೇಕಾದಂತ ತಪಸ್ಸನ್ನ ಮಾಡ್ಲಿಕ್ಕಬಹುದು. ಕಾಡಲ್ಲಿ ನಿಂತು ತಣ್ಣೀರು ಸ್ನಾನ ಮಾಡಿ ಪಂಚಾಗ್ನಿಗಳ ಮಧ್ಯದಲ್ಲಿ ಉಪವಾಸವನ್ನು ಮಾಡಿ ತಪಸ್ಸನ್ನು ಮಾಡಬಹುದು. ಉಪವಾಸ ವ್ರತದಲ್ಲಿರಬಹುದು. ಹರಿದಾಡುವಂತ ಮನವ ಅದು ಹರಿದಾಡ್ಬಿಡುತ್ತೆ, ಹೊಟ್ಟೋಗ್ಬಿಡುತ್ತೆ, ಎಲ್ಲಿಂದೆಲ್ಲಿಗೋ ಹೋಗ್ತಾ ಇರುತ್ತೆ. ಸ್ನಾನ ಮಾಡಲಿಬಹುದು, ದಾನವ ಕೊಡಲೂಬಹುದು. ಧ್ಯಾನಾದಿ ಪುರಂದರ ವಿಠಲನ್ನ ಚರಣದಲ್ಲಿ. ಆದ್ದರಿಂದ ಮನವ ನಿಲ್ಲಿಸುವುದು ಬಹು ಕಷ್ಟ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ. ಬೇಕಾದ ಸ್ನಾನ ಮಾಡಬಹುದು, ಎಷ್ಟೇ ತಣ್ಣೀರಲ್ಲಿ ಸ್ನಾನ ಮಾಡಬಹುದು, 1000 ರೂಪಾಯಿ ದಾನವನ್ನು ಕೊಡಬಹುದು. ಆದ್ರೆ ಧ್ಯಾನಾದಿ ಪುರಂದರ ವಿಠಲನ್ನ ಚರಣದಲ್ಲಿ ಮನವ ನಿಲ್ಲಿಸುವುದು ಬಹು ಕಷ್ಟ, ಬಹು ಕಷ್ಟ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ. ಆದ್ರಿಂದ ಈ ಮನಸ್ಸನ್ನು ನಿಗ್ರಹ ಮಾಡುವುದು ಬಹಳ ಕಷ್ಟ. ಅದಕ್ಕಾಗಿ ಅನೇಕರು ಬಹಳ ಪ್ರಯತ್ನ ಮಾಡ್ತಾರೆ, ಮನೋನಿಗ್ರಹಕ್ಕೋಸ್ಕರ ಉಪವಾಸ ಮಾಡ್ತಾರೆ. ಉಪವಾಸ ಆಗತ್ತೆ ಹೊರತು ಮನೋನಿಗ್ರಹ ಆಗಲ್ಲ. ಉಪವಾಸದಂದು ಪಾಲನೆಯ ಚಿಂತೆ. ಉಪವಾಸ ಮಾಡಿರ್ತಾನೆ, ಅದ್ರ ಮನಸ್ಸು ನಾಳೆ ಬೆಳಗ್ಗೆ ಏನ್ ಅಡಿಗೆ ಮಾಡ್ತೀಯಾ, ಏನ್ ಅಡಿಗೆ ಮಾಡ್ಬೇಕು ಅಂತ ಮನಸ್ಸು ಅಡಿಗೆ ಕಡೆಗೆ ಹೋಗಿರುತ್ತೆ. ಅದಕ್ಕೆ ಅಂತಾರೆ ಪಾದರಾಜರಂತಾರೆ, ಸ್ವಾಮಿ ನಿನ್ನನ್ನು ಒಲಿಸಬೇಕು ಅಂತ ಉರಗನಂದದಿ ಉಪವಾಸ ಮಾಡೇನು. ಹಾವು ಉಪವಾಸ ಇರುತ್ತೆ, ಗಾಳಿ ಮುಡ್ಕೊಂಡು. ಹಾಗೆ ನಾನು ಉಪವಾಸ ಮಾಡಿದೆ, ಮನಸ್ಸು ನಿನ್ನ ಕಡೆಗೆ ಬರಲಿಲ್ಲ. ಆದ್ರಿಂದ ನಿನ್ನ ಮನೋನಿಗ್ರಹವನ್ನು ಮಾಡಿಕೊಳ್ಳಬೇಕು ಅಂತ ಬಹಳಷ್ಟು ಕೀರ್ತನೆಗಳನ್ನ ದಾಸರಾಯರು ಮನೋನಿಗ್ರಹದ ಕಡೆಗೆ ಬಹಳ ಮಾತಾಡ್ತಾರೆ. ಅದಕ್ಕೆ ಮನೋನಿಗ್ರಹ ಬರ್ಬೇಕಾದ್ರೆ ನೀನು ಸ್ನಾನ ಮಾಡಿದ್ರೆ ನಾವು ನಿಗ್ರಹ ಬರೋದಿಲ್ಲ, ದಾನ ಮಾಡಿದ್ರೆ ಬರೋದಿಲ್ಲ, ತಪಸ್ಸು ಮಾಡಿದ್ರೆ ಬರೋದಿಲ್ಲ, ತೀರ್ಥಯಾತ್ರೆ ಮಾಡೋದಿಲ್ಲ. ವನಜನಾಭನ ಪಾದ ಭಜನೆಯ ಮಾಡೋ, ಮನವೇ ಚಂಚಲ ಮತಿಯ ಬಿಡೋ. ಬಡ ಮನುಜಗೆ ಬಾಯಿ ಬಿಡುತ್ತ ದೈನ್ಯದಲ್ಲಿ ಅವನಡಿಗೆದಗಲು ಕೊಡುವುದೇನೋ. ಕಡಲ ಶಯನ ಜಗದೊಡೆಯನ ನೆನೆಯ ಕೈ ಬಿಡುದು ಸಲಹುವನು ಬಿಡದಲೇ ಅನುಗಾಲ. ಯಾವುದೋ ಬಡ ಮನುಷ್ಯನಿಗೆ ಹೋಗಿ ಕೈ ಮುಂದೆ ಚಾಚಿ ಅವನನ್ನು ಏನೇನೋ ಕೇಳೋದಕ್ಕಿಂತ ಕಡಲ ಶಯನ ಕ್ಷೀರ ಸಮುದ್ರದಲ್ಲಿ ಮಲಗಿದ ಭಗವಂತನನ್ನ ನೆನಿ. ಆದ್ರಿಂದ ಭಗವಂತನನ್ನ ಕೇಳುವುದನ್ನ ಕಲ್ತುಕೋ, ಬೇರೊಬ್ಬರನ್ನ ಕೇಳಬೇಡ. ಮನೋನಿಗ್ರಹವಾದ ಕಡೆಗೆ ಗಮನವನ್ನು ಕೊಡುವ ಅನ್ನುವ ಪುರಂದರದಾಸರು ಸಾಕಷ್ಟು ಪದಪದ್ಯ ಸುಳಾದಿಗಳನ್ನ ಉಗಾಭೋಗಗಳನ್ನು ಮಾಡಿದ್ದಾರೆ. ಅಂತ ಪುರಂದರರಿಗೆ ನಮಸ್ಕಾರವನ್ನು ಮಾಡುತ್ತಾ ಅವರ ಅನುಗ್ರಹದಿಂದ ಅವರು ನಾರದರು ಪಣೆಯೊಳೊಪ್ಪುವ ತಿಲಕ ತುಳಸಿ ಮಣಿಗಣಂಚಿತ ಕಂಠಕರದಲ್ಲಿ ಕುಣಿದ ವೀಣಾ ಸುಸ್ವರದಿ ಬಹುತಾಳಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಂಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವ ಋಷಿ ನಾರದರಿಗ ವಿನಮಿಪೇ. ಅಂಗಾರಾಕ್ಷತೆಗಳು, ಕೈಯಲ್ಲಿ ತಂಬೂರಿ, ಶ್ರೇಷ್ಠವಾದ ಚಿಟಿಗೆ, ಗೋಪಾಳ ಬುಟ್ಟಿ ಇವೆಲ್ಲ ಹಾಕೊಂಡು ನಾರದರೇ ಈ ಭೂಮಿಯಲ್ಲಿ ಬಂದು ಪುರಂದರದಾಸರಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅಂತ ಪುರಂದರಂತಹ ಜ್ಞಾನಿಗಳ ಸಹವಾಸವನ್ನು ಮಾಡಿದರೆ, ಜ್ಞಾನಿಗಳ ಸಾಧುಗಳ ಸಹವಾಸ ಮಾಡಿದರೆ ನಮಗಾಗುವಷ್ಟು ಮನೋನಿಗ್ರಹ, ಆ ಮನೋನಿಗ್ರಹದಿಂದ ಭಗವದ್ ಅನುಗ್ರಹ ಇವೆಲ್ಲ ಆಗತ್ತೆ ಎಂಬುದನ್ನು ನಾವು ಕೇಳೋಣ. ಪುರಂದರದಾಸರ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಓಂ ತತ್ಸತ್.